S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ರೀಸೆಂಟಾಗಿ ಒಂದು ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸರ್, ನನಗೂ ಮದುವೆ ಇದೆ, ಮ್ಯಾರೇಜ್ ಇದೆ, ಒಂದು 2 or 3 ಮಂತ್ಸ್ನಲ್ಲಿ ಮ್ಯಾರೇಜ್ ಇದೆ ಸರ್. ನಾನು ಪ್ರೀ ಮ್ಯಾರಿಟಲ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಸೊ ಏನೇನು ಟೆಸ್ಟ್ ಮಾಡ್ಕೋಬೇಕು ಸರ್ ಹೇಳಿ ಸರ್. ಸೊ ತುಂಬ ಜನ ರೀಸೆಂಟಾಗಿ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಬಿಫೋರ್ ಮ್ಯಾರೇಜ್ ಏನೇ ಟೆಸ್ಟ್ ಮಾಡ್ಕೋಬೇಕು, ಯಾಕಂದರೆ ಮದುವೆ ಆದಮೇಲೆ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಹೆಲ್ತ್ ಇಶ್ಯೂಸ್ ಇದ್ದರೆ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ, ಮದುವೆ ಮಾಡ್ಕೊಂಡ್ರೆ ಹಂಗೆ. ಸೊ ಪ್ರೀ ಮ್ಯಾರಿಟಲ್ ಹೆಲ್ತ್ ಚೆಕಪ್ಸ್ ಬಿಫೋರ್ ಮ್ಯಾರೇಜ್ ಏನೇನು ಟೆಸ್ಟ್ ಮಾಡ್ಕೋಬೇಕು ಹೇಳಿ ಸರ್. ಸೊ ತುಂಬ ಜನ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನೇ ಟೆಸ್ಟ್ ಮಾಡ್ಕೋಬೇಕು, ಸೊ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ಲು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೊಸ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಟಾಪಿಕ್ ಅಂದರೆ ಹೋಗಿದ್ರೆ ಪ್ರೀ ಮ್ಯಾರಿಟಲ್ ಹೆಲ್ತ್ ಚೆಕಪ್ ನೋಡೋಣ ಒಂದೊಂದೇ. ಫಸ್ಟ್ ಬಂದು ನೀವು ಸೆಮೆನ್ ಅನಲೈಸ್ ಟೆಸ್ಟ್ ಫ್ರೆಂಡ್ಸ್, ಬರ್ಕೊಳ್ಳಿ. ಒಂದು ಪೆನ್ ಪೇಪರ್ ಇದ್ರೆ ಬರ್ಕೊಳ್ಳಿ. ಸೆಮೆನ್ ಅನಲೈಸ್ ಟೆಸ್ಟ್ ಫಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಕೌಂಟ್ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಸೆಮೆನ್ ಕೌಂಟ್ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಮಿಲಿಯನ್ಸ್ ಇದೆ, ನಾರ್ಮಲ್ ಇದೆ, ಅಬ್ನಾರ್ಮಲ್ ಇದೆ ನೋಡ್ಕೊಳ್ಳಿ. ಇದು ಫಸ್ಟ್ ಟೆಸ್ಟ್ ಫ್ರೆಂಡ್ಸ್. ಹೋದರೆ ಸೆಕೆಂಡ್ ಟೆಸ್ಟ್ ಬಂದರೆ ಹಾರ್ಮೋನಲ್ ಟೆಸ್ಟ್. ಸೊ LH, LSH, ಪ್ರೊಲಾಕ್ಟಿನ್ ಆ್ಯಂಡ್ ಟೆಸ್ಟೋಸ್ಟಿರೋನ್. ಸೊ ಈ ಟೆಸ್ಟ್ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಬೇಕು. ಆ್ಯಂಡ್ ಥೈರಾಯ್ಡ್ ಟೆಸ್ಟ್. ಸೊ ಇದೆಲ್ಲ ಹಾರ್ಮೋನಲ್ ಟೆಸ್ಟ್ ಫ್ರೆಂಡ್ಸ್, ಇದು ಮಾಡ್ಕೊಳ್ಳಿ. LH, LSH, ಪ್ರೊಲಾಕ್ಟಿನ್, ಟೆಸ್ಟೋಸ್ಟಿರೋನ್ ಆ್ಯಂಡ್ ಥೈರಾಯ್ಡ್. ಸೊ ಈ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಹೋಗಿದ್ರೆ ನೆಕ್ಸ್ಟು ಪೆನೈಲ್ ಡಾಪ್ಲರ್ ಟೆಸ್ಟ್ ಫ್ರೆಂಡ್ಸ್. ಈ ಪೆನೈಲ್ ಡಾಪ್ಲರ್ ಟೆಸ್ಟ್ ಯಾಕೆ ಮಾಡ್ಕೋಬೇಕಂದ್ರೆ, ಸೊ ಸಿಸ್ಟ್ನ ಒಳಗಡೆಯಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ವಾಗಿ ನಡೀತಾ ಇದೆಯಾ, ಸೊ ಏನಾದರೂ ಇಶ್ಯೂಸ್ ಇದೆಯಾ, ಪೆನಲ್ ಆದರೆ ಸಿಸ್ಟ್ನ ಒಳಗಡೆ ಏನಾದರೂ ಇಶ್ಯೂ ಇದೆಯಾ, ಸೊ ಪೆನಲ್ ಡಾಪ್ಲರ್ ಟೆಸ್ಟ್ನಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಈ ಟೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋದರೆ ಸ್ಕ್ರೋಟಲ್ ಡಾಪ್ಲರ್, ಇದು ಮಾಡ್ಕೊಳ್ಳಿ. ಸೊ ಟೆಸ್ಟಿಕಲ್ ಸೈಜ್ ಎಷ್ಟಿದೆ ಗೊತ್ತಾಗುತ್ತೆ. ಆಮೇಲೆ ವೆರಿಕೋಸಲ್ ಇದೆಯಾ, ಏನಾದರೂ ಹೈಡ್ರೋಸಲ್ ಇದೆಯಾ, ಇಲ್ಲಾಂದರೆ ಟೆಸ್ಟಿಕಲ್ ಕ್ಯಾನ್ಸರ್ ಏನಿದೆಯಾ, ಸೊ ಏನಾದ್ರು ಟ್ಯೂಮರ್ ಇದೆಯಾ, ಆಮೇಲೆ ಸಿಸ್ಟು, ಸ್ಕ್ರೋಟಲ್ ಕ್ಯಾಲ್ಸಿನೋಸಿಸು. ಸೊ ಈ ಥರ ಪ್ರಾಬ್ಲಮ್ಸ್ ಏನಾದರೂ ತಿಳಿಸ್ಕೋಬೇಕಂದ್ರೆ ಸೊ ನೀವು ಖಂಡಿತವಾಗ್ಲೂ ಸ್ಕ್ರೋಟಲ್ ಡಾಪ್ಲರ್ ಟೆಸ್ಟ್ ಖಂಡಿತವಾಗ್ಲೂ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಪೆನೈಲ್ ಡಾಪ್ಲರ್ ಆ್ಯಂಡ್ ಸ್ಕ್ರೋಟಲ್ ಡಾಪ್ಲರ್. ಸೊ ಈ ಟೆಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇನ್ನೂ ಹೋಗಿದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, STD ಮೇನ್ ಖಂಡಿತವಾಗ್ಲೂ ಟೆಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. HIV, HPS, AG, ಅದರದ್ದು ಹೆಪಟೈಟಿಸ್ C ಆ್ಯಂಡ್ B ವೈರಸ್. ಸೊ ಇದು ಒಂದು STD ಇನ್ಫೆಕ್ಷನ್, ಇದು ಖಂಡಿತವಾಗ್ಲೂ ಮಾಡ್ಕೊಬೇಕು. ಆ್ಯಂಡ್ VDRL, ಸಿಫಿಲಿಸ್. ಅಂದರೆ VDRL ಮ್ಯಾಕ್ಸಿಮಮ್ ಮಾಡಿದ್ರೆ TPHA. ಸೊ ಈ ಟೆಸ್ಟ್ ಮಾಡಿದ್ರೆ ನಿಮಗೂ ಸಿಫಿಲಿಸ್ ಇನ್ಫೆಕ್ಷನ್ ಇದೆಯಾ ಇಲ್ಲ, ಸೊ ಅದರಲ್ಲೇ ಬರುತ್ತೆ. ಸೊ ಈ ಟೆಸ್ಟ್ ಖಂಡಿತವಾಗಿ ಮಾಡ್ಕೋಬೇಕು. ಓಕೆನಾ? ಸೊ ಮ್ಯಾಕ್ಸಿಮಮ್ ಟೆಸ್ಟ್ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ USG ಅಬ್ಡಾಮನ್, ಅಲ್ಟ್ರಾಸೌಂಡ್ ಅಬ್ಡಾಮನ್ ಸ್ಕ್ಯಾನ್ ಅಂತ ಮಾಡ್ಕೊಳ್ಳಿ. ಯಾಕಂದರೆ ಸೊ ಇಂಟರ್ನಲ್ ಆರ್ಗನ್ಸ್, ಲಿವರ್, ಸೊ ಅದು ಪ್ರಾಪರ್ ಇದೆಯಾ, ಸೊ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಗೊತ್ತಾಗುತ್ತೆ. ಓಕೆನಾ? ಸೊ ಮೇಯ್ನ್ ಈ ಟೆಸ್ಟ್ ಪ್ರೀ ಮ್ಯಾರಿಟಲ್ ಹೆಲ್ತ್ ಚೆಕಪ್ ಅಂದ್ರೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈಗ ಈ ಟೆಸ್ಟೆಲ್ಲ ಹೇಳಿದ್ದು ನೋಡಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನೀವು ಹೆಲ್ತಿವಾಗಿದ್ದೀನಿ ಅಂದರೆ ಮ್ಯಾರೇಜ್ ಮಾಡ್ಕೊಳ್ಳಿ. ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದರು. ಸೊ ವಿಡಿಯೋದಲ್ಲಿ ಹೇಳಿದ್ದಕ್ಕೂ ಅರ್ಥ ಇದ್ದೀನಿ ಇಸ್ಕೊತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚ್ಕೊಂಡು ಬಂದ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.